ಏನಪ್ಪ ಅಂತಂದರೆ ಇವಾಗ ಮನುಷ್ಯ ಜೀವನದಲ್ಲಿ ಚೆನ್ನಾಗಿರ್ಬೇಕಂತಂದ್ರೆ ಏನು ಬೇಕು? ದುಡ್ಡಿದ್ರೆ ಆಗುತ್ತಾ? ನೆಮ್ಮದಿ, ಅದೇ ಆರೋಗ್ಯ. ದುಡ್ಡು ಆರೋಗ್ಯ ಎರಡು ಬೇಕಲ್ವಾ? ಸೊ ದುಡ್ಡು ಆರೋಗ್ಯ ಅಂತಂದರೆ ಒಂದು ನಾಣ್ಯ ಎರಡು ಮುಖ ಇದ್ದಂಗೆ ಅಲ್ವಾ? ಇವಾಗ ನಮಗೆ ಒಬ್ಬೊಬ್ರಿಗೆ ದುಡ್ಡಿರತ್ತೆ, ಆಚೆಗಡೆ ಒಳಗಡೆ ಪ್ಲಾಟ್ಫಾರ್ಮಲ್ಲಿ ದುಡ್ಡಿರತ್ತೆ, ಒಬ್ಬೊಬ್ರಿಗೆ ಆರೋಗ್ಯ ಇರಲ್ಲ. ಇನ್ನು ನಮ್ಮಂಥ ಮಿಡಲ್ ಕ್ಲಾಸವ್ರಿಗೆ ಆರೋಗ್ಯ ಇರತ್ತೆ, ದುಡ್ಡಿರಲ್ಲ. ಸೊ ಅಲ್ವಾ? ಎರಡು ಮಾಡೋಂಥ ಪ್ಲಾಟ್ಫಾರ್ಮ್ ಆಚೆ ಎಲ್ಲಾದ್ರೂ ಇದೆಯಾ? ಇಲ್ಲ. ಒಬ್ರನ್ನ ತುಳಿದು ಬೆಳೆಯೋರು ಇದ್ದಾರೆ ಹೊರತು ಒಬ್ರನ್ನ ಬೆಳೆಸಿ ಬೆಳೆಯೋರಿಲ್ಲ. ಸೊ ಈ ಪ್ರಾಜೆಕ್ಟಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇರೋದು ದುಡ್ಡು ಪ್ಲಸ್ ಆರೋಗ್ಯ ಹೆಂಗೆ ಮಾಡೋದು ಅಂತ. ಸೊ ಫಸ್ಟ್ ಅದ್ರ ಬಗ್ಗೆ ಮಾತಾಡೋಣ. ಆರೋಗ್ಯ ಬಗ್ಗೆ. ಯಾಕೆ ಆರೋಗ್ಯದ ಬಗ್ಗೆನೇ ಮಾತಾಡ್ಬೇಕಂತಂದರೆ ಲೈಕ್ ಇವಾಗ ನಾವು ಆಚೆಗಡೆ ಎಲ್ಲ ನೋಡ್ತಾ ಇದ್ದೀವಿ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತಾಯಿದೆ, ಕ್ಯಾನ್ಸರ್ ಅಂತೆ, ಥೈರಾಯ್ಡು, ಶುಗರ್ ಆ ಥರ ಎಲ್ಲ ಆಗುತ್ತೆ. ಇದಕ್ಕೆಲ್ಲ ಏನು ಕಾರಣ? ನಿಮ್ಮ ಪ್ರಕಾರ ಏನು ಕಾರಣ ಇರ್ಬೋದು? ಇವಾಗ ನಾರ್ಮಲ್ ಆಗಿ ಜನರು ಹೇಳ್ತಾರೆ ಸ್ಟ್ರೆಸ್, ನೆಮ್ಮದಿ ಇಲ್ಲ, ಅದು ಇದು ಅಂತ. ಸೊ ಇವಾಗ ನಾವು ಜನರಲ್ ಆಗಿ ಹೇಳಬೇಕು ಅಂತಂದರೆ ಸ್ಪೆಸಿಫಿಕ್ ಆಗಿ ನಾವು ತಿಂತಾರ ಫುಡ್ ಯಾವ ಥರಪ್ಪ ಅಂತಂದರೆ ಫುಲ್ ಕೆಮಿಕಲೈಸ್ಡ್ ಫುಡ್ಡು. ಏನು ಕಾರಣ ಇದು ಕೆಮಿಕಲೈಸ್ಡ್ ಫುಡ್ಗೆ ಅಂದರೆ ರೈತರು ಬೆಳೀತಾರ ಬೆಳೆನ ಕೆಮಿಕಲ್ ಹಾಕಿ ಬೆಳೀತಿದ್ದಾರೆ. ಸೊ ಅದರಿಂದ ನಾವು ಕೆಮಿಕಲೈಸ್ಡ್ ಫುಡ್ ತಿಂದು ಜನರಿಗೆ ಎಲ್ರಿಗೂ ಆರೋಗ್ಯ ಹಾಳಾಗ್ತಿದೆ ಅಲ್ವಾ? ಸೊ ಇದಕ್ಕೆಲ್ಲ ಪರಿಹಾರ ಕೊಡೋ ಸಂಸ್ಥೆ ಒಂದಿದೆ. ಸಂಸ್ಥೆ ಹೆಸರು ಗೊತ್ತಾ ನಿಮಗೆ? WHO ಗೊತ್ತಾ? ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಕರೀತಾರೆ ಅಲ್ವಾ? ಸೊ ಅದು ಇದಕ್ಕೆಲ್ಲ ಪರಿಹಾರ ಕೊಡೋವಂಥದ್ದು. ಇದು ಇಂಡೈರೆಕ್ಟ್ ಆಗಿ ಪರಿಹಾರ ಕೊಡ್ತಾ ಹೋಗುತ್ತೆ. ಹೆಂಗಪ್ಪ ಅಂತಂದರೆ ಅದಕ್ಕೆ ಆದಂಥ ಒಂದು ಅಂಗಸಂಸ್ಥೆಗಳನ್ನು ಸೃಷ್ಟಿ ಮಾಡಿದೆ. ಸೊ ಈ ಪ್ರಾಜೆಕ್ಟ್ ಏನಪ್ಪ ಅಂತಂದರೆ ಆರ್ಗ್ಯಾನಿಕ್ ಫುಡ್ ಗೊತ್ತಾ ಸರ್ ನಿಮಗೆ? ಆರ್ಗ್ಯಾನಿಕ್ ಫುಡ್ ಅಂತಂದರೆ ನಮ್ಮ ಅಚ್ಚ ಕನ್ನಡದಲ್ಲಿ ಆಯುರ್ವೇದ ಅಂತ ಕರಿತೀವಿ. ಆಯುರ್ವೇದ ಅಂತಂದರೆ ಆಯುರ್ವೇದಕ್ಕೆ 5,000 ವರ್ಷಗಳ ಹಿಂದೆಯಿಂದನೂ ಇತಿಹಾಸ ಇದೆ. ಫಸ್ಟು ಟ್ರೆಂಡ್ ಹೆಂಗಪ್ಪ ಇತ್ತು ಅಂತಂದರೆ ಫುಲ್ ಆಯುರ್ವೇದ ಇತ್ತು. ಅದಕ್ಕೆ ನಮ್ಮ ಅಜ್ಜಿ, ತಾತ, ಮುತ್ತಜ್ಜಿ ಎಲ್ಲರೂ ಒಂದು 100 ವರ್ಷ 110 ವರ್ಷ ಆ ಥರ ಬದುಕ್ತಾ ಇತ್ತು. ಬಟ್ ಇವಾಗ ಇಂಗ್ಲೀಷ್ ಮೆಡಿಸನ್, ಫಾರ್ಮಾ ಮೆಡಿಸನ್ ಪ್ರಿಫರ್ ಮಾಡೋದ್ರಿಂದ ಇವಾಗ 40 ವರ್ಷ 50 ವರ್ಷ ಕ್ರಾಸ್ ಮಾಡೋದೇ ಕಷ್ಟ ಅಲ್ವಾ? ಸೊ ಮತ್ತೆ ಇವಾಗ ಯಾವುದು ಟ್ರೆಂಡ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ಆಯುರ್ವೇದ. ಸೊ ಆಯುರ್ವೇದನ ಏನರಿಂದ ತಯಾರಿಸ್ತಾರೆ? ಗಿಡಮೂಲಿಕೆ, ಹಣ್ಣು, ಸೊಪ್ಪು, ತರಕಾರಿ. ಸೊ ಅದರಿಂದ ತಯಾರಿಸುತ್ತೆ. ನಾನು ಇವಾಗ ನಾರ್ಮಲ್ ಆಗಿ ಆಯುರ್ವೇದ ಅಂತಂದರೆ ಜನರು ತಿಳ್ಕೊಂಡಿರೋದೇನು, ನಾರ್ಮಲ್ ರೋಡ್ ಸೈಡಲ್ಲಿ ಸಿಗೋಂಥ ಬೇರು, ನಾರು ಮತ್ತು ಪತಂಜಲಿ ಅದು ಇದು ಅಂತ ತಿಳ್ಕೊಂಡಿದ್ದಾರೆ. ಬಟ್ ನಾನು ಹೇಳಕೊಟ್ಟಿರೋದು ಸರ್ಟಿಫೈಡ್ ಆಗಿರೋಂಥ ಆಯುರ್ವೇದ. ಅದು ಯಾವ ಥರ ಸರ್ಟಿಫೈಡ್ ಅಂತಂದರೆ ಭಾರತ ಸರ್ಕಾರದಿಂದ ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಆಗಿರೋಂಥ ಆಯುರ್ವೇದ. ಆಯುಷ್ ಅಂತಂದರೆ ಏನಪ್ಪ ಅಂತಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ 5 ಡಿಪಾರ್ಟ್ಮೆಂಟಿಂದ ಟೆಸ್ಟ್ ಆಗಿ ಪಾಸ್ ಆಗಿರೋಂಥದ್ದು ನಾನು ನಿಮಗೆ ಹೇಳ್ತಾ ಬರ್ತೀನಿ. ಸೊ ನಮ್ಮ ಕಂಪ್ನಿ ಫಸ್ಟ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಸೈಕ್ಲೋವಾ ಅಂತಂದರೆ PCOS ಸಮಸ್ಯೆಗೆ ನಮಗೆ ವುಮೆನ್ಸ್ ಮಂತ್ಲಿ ಪೀರಿಯಡ್ಸ್ಗೆ ಫ್ರೆಂಡ್ಲಿಯಾಗಿ ವರ್ಕ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಆಯುಷ್ವಾಸ್ ಅಂತಂದರೆ ಇವಾಗ ಮನೆಯಲ್ಲಿ ಏಜ್ ಆಗಿರೋ ಪರ್ಸನ್ಗೆ ದಮ್ಮು, ಅಸ್ತಮಾ, ವೀಸಿಂಗ್ ಪ್ರಾಬ್ಲಮ್, ಉಸಿರಾಟ ತೊಂದರೆ ಅಂತ ಇರುತ್ತೆ. ಸೊ ಅದಕ್ಕೆ ಇದು ಕ್ಯೂರ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಮಲ್ಟಿಗಾರ್ಡ್ ಬ್ಲಡ್ ಪ್ಯೂರಿಫೈರ್ ಅಂತಂದರೆ ಇವಾಗ ನಾವು ವರ್ಷದಲ್ಲಿ ಒಂದು 5-6 ಸತಿ ಬ್ಲಡ್ನ ಡೊನೇಟ್ ಮಾಡಬೇಕು. ನಾವು ಏನು ಹೇಳ್ತೀವಿ, ನಮಗೆ ಬ್ಲಡ್ ಇಲ್ಲ ನಿಮಗೆ ಎಲ್ಲಿಂದ ಕೊಡೋದು ಅಂತ ಹೇಳ್ತೀವಿ. ಆ್ಯಕ್ಚುಲಿ ಬ್ಲಡ್ ಡೊನೇಟ್ ಮಾಡಬೇಕು. ಯಾರು ಡೊನೇಟ್ ಮಾಡಲ್ಲ ಅವ್ರಿಗೆ ಈ ಥರ ಇನ್ಫೆಕ್ಷನ್ ಆಗುತ್ತೆ. ಬಿಕಾಸ್ ನಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿ ಆಗಬೇಕು. ಸೊ ನಾವು ಯಾರು ಡೊನೇಟ್ ಮಾಡಿಲ್ಲ ಅವ್ರಿಗೆ ಬ್ಲಡ್ ಪ್ಯೂರಿಫೈ ಆಗೋಕ್ಕೆ ಇದು ಒಂದು ಸಿರಪ್. ನೆಕ್ಸ್ಟು ವುಮೆನ್ ಕಂಪ್ಯಾನಿಯನ್, ಅವಾಗ ಹೇಳಿದೆ ನಾನು ಸೈಕ್ಲೋವಾ ಅಂತ, ಅದು PCOS. ಇದು PCOS ಸಮಸ್ಯೆಗೆ ವರ್ಕ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಬಿಲೋ 37. ಇವಾಗ ನಮಗೆ ಮಧ್ಯರಾತ್ರಿ ಏನಾದರೂ ಜ್ವರ ಬಂತಂದರೆ ಇವಾಗ ಡಾಕ್ಟರ್ಸ್ ಅವೈಲೇಬಲ್ ಇರೋಲ್ಲ. ಸೊ ಇದನ್ನು ನಮ್ಮ ಬಾಡಿ ಟೆಂಪ್ರೇಚರ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ಕ್ಯಾಪ್ಸೂಲ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ಕಾಫ್ ನೀಲ್ ಅಂತಂದರೆ ಡ್ರೈ ಕಾಫ್, ವೆಟ್ ಕಾಫ್ ಆದಮೇಲೆ ವರ್ಕ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಲಿವೆಗೆ ಏನಂತಂದರೆ ಇವಾಗ ಕಾಮನ್ ಆಗಿ ಲಿವರ್ ಏನಿಲ್ಲ ಹಾಳಾಗುತ್ತೆ, ಡ್ರಿಂಕ್ಸ್. ಸೊ ಅಲ್ವಾ, ಇದು ನಮ್ಮ ಹೆಲ್ದಿ ಲಿವರ್ ಆಗಿ ಇಟ್ಕೊಳಕ್ಕೆ ಇದು ವರ್ಕ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಡೈಲಿ ಡಿಟಾಕ್ಸ್. ಇವಾಗ ನಾವೇನಾದರೂ ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದರೆ ನಾವು ಕೈಕಾಲು ಮುಖ ತೊಗೊಂಡು ಆಚೆ ಫ್ರೆಶ್ ಅಪ್ ಆಗ್ತೀವಿ. ಸೊ ನಮ್ಮ ಒಳಗಡೆ ಹೋಗಿರೋಂಥ ಟಾಕ್ಸಿಕ್ಸ್ ಕೆಮಿಕಲ್ಸ್ ನಾವೆಲ್ಲ ಕೈ ಅಂದರೆ ತೊಳ್ಕೊತೀವ? ಇಲ್ಲ, ಕೈ ಹಾಕಿಲ್ಲ ಅಲ್ವಾ? ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಯೂರಿನ್ ಮುಖಾಂತರ ಯಾವುದೇ ಥರ ಕೆಮಿಕಲ್ಸ್ ಇದ್ದರೂ ಪಾಸ್ ಔಟ್ ಆಗಿಬಿಡುತ್ತೆ. ನೋವೇದನ ಅಂತಂದರೆ ಇವಾಗ ಒಂದು 5 ವರ್ಷ ಹಿಂದೆ ಬಿದ್ದಿರ್ತೀವಿ, ಅದು ನೆಕ್ಸ್ಟ್ 5 ವರ್ಷಕ್ಕೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಕೈಕಾಲು ನೋವು, ಮತ್ತು ಬೆನ್ನೋವು, ಮಂಡಿ ನೋವು, ಆ ಥರ ನೋವಿಗೆ ಇದನ್ನು ನಾವು ಅಂದರೆ
ಹೊರಗಡೆ ನೋವಿಗೆ ಇದು ಜೆಲ್ ಅಪ್ಲೈ ಮಾಡ್ಬೋದು. ಸೊ ಒಳ್ಳೆ ನೋವು ಏನಾದಿದ್ರೆ ಕ್ಯಾಪ್ಸೂಲ್ಸ್ ಇರುತ್ತೆ. ನೆಕ್ಸ್ಟ್ ಇಮ್ಯುನೋ 3+, ಇದು ಪೈಲ್ಸ್ ಪಿಸ್ಟುಲಾ ಗ್ಯಾಸ್ ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಯೂರಿ+3+, ಇವಾಗ ಕಿಡ್ನಿ ಸ್ಟೋನ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಏನರಿಂದ ಆಗುತ್ತೆ? ಮಾಮೂಲಿ ಫುಡ್ಡು ಕೂದಲು ಏನಾದ್ರು ಟೆಸ್ಟ್ ಜಾಸ್ತಿ ನೀರು ಕುಡ್ದಿಲ್ಲ ಅಂದರೆ ಫುಡ್ ಆ ಥರ. ಇವಾಗ ನಾವೇನಾದರೂ ಹಾಸ್ಪಿಟಲ್ಗೆ ಹೋದರೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಅಂದರೆ ಇವಾಗ ಆಪ್ರೇಷನ್ ಮಾಡಿಸ್ಬೇಕು, ಬ್ಲಾಸ್ಟ್ ಮಾಡಿಸ್ಬೇಕು, ಮತ್ತೆ ಕಿಡ್ನಿ ಸ್ಟೋನ್ ಆಗಲ್ಲ ಅಂತ ಗ್ಯಾರಂಟಿ ಕೊಡಲ್ಲ, ಮತ್ತೆ ಆದರೂ ಆಗುತ್ತೆ. ಬಟ್ ಇದನ್ನು ತಗೊಳ್ಳೋದ್ರಿಂದ ನ್ಯಾಚುರಲ್ ಆಗಿ 15 mm ಕಲ್ಲಿದ್ರು ಕೂಡ ಕಿಡ್ನಿಯಲ್ಲಿ ಅದು ಕರ್ಗಿ ಯೂರಿನ್ ಮುಖಾಂತರ ಪಾಸ್ಔಟ್ ಆಗೋದು ನಮಗೆ ಫೀಲ್ ಕೂಡ ಆಗುತ್ತೆ. ಸೊ ಫೀಲಿಂಗು ಇದು ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಚಾಂಪಿ ಅಂತೆಲ್ಲ ಇದು ಒಂದು ಮಸಾಜ್ ತೆಲ. ಹೆಂಗಪ್ಪ ಅಂತಂದರೆ ಇವಾಗ ಸ್ಟ್ರೋಕ್ ಹೊಡೆದಿರೋರಿಗೆಲ್ಲರಿಗೂ ಮಸಾಜ್ ಮಾಡಿದ್ರೆ ಅವ್ರಿಗೆ ಫ್ರೀ ಆಗುತ್ತೆ. ಮತ್ತು ನಮಗೆ ಸ್ಟ್ರೆಸ್, ಟಯರ್ಡ್ ಫೀಲು, ನಮಗೇನಾದರೂ ಒತ್ತಡ, ಮಾನಸಿಕವಾಗಿ ಒತ್ತಡ ಇದ್ರೂ ಕೂಡ ಇದನ್ನು ಅಡಿಯಿಂದ ಮೂಡಿವರೆಗೂ ಮಸಾಜ್ ಮಾಡೋಂಥ ತೈಲ. ನೆಕ್ಸ್ಟು ಪ್ರೋಟೀನ್ ಪೌಡರ್ ಎಲ್ಲಿ ಯೂಸ್ ಮಾಡ್ತಾರೆ? ಜಿಮ್. ಅದರಲ್ಲಿ ಏನು ಮಿಕ್ಸ್ ಮಾಡಿರ್ತಾರೆ? ಸ್ಟೆರಿಲೈಸ್ಡ್ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಇವಾಗ ಬಾಡಿ ಬಿಲ್ಡ್ ಮಾಡೋರಿಗೆ ಲೈಫ್ ಲಾಂಗ್ ಇಲ್ಲ, ಲೈಫ್ ಅಂದರೆ ಶಾರ್ಟ್ ಇದೆ, ಅವ್ರಿಗೆ ಬೇಗ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಅವ್ರು ಯೂಸ್ ಮಾಡ್ತಾರೆ ಅಂತ ಡಯಟ್ ಫುಡ್ ಅಂತ ಅವ್ರು ಹೋಗ್ತಾರೆ, ಬಟ್ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ತುಂಬ ಆಗುತ್ತೆ. ಬಟ್ ಇದನ್ನು ಯೂಸ್ ಮಾಡೋದ್ರಿಂದ ನಾವು ನ್ಯಾಚುರಲ್ ಆಗಿ ಮಸಲ್ಸ್ ಗೇನ್ ಮಾಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಹಾಕಿರೋಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲೇ ಕೊಟ್ಟಿರ್ತಾರೆ. ನೆಕ್ಸ್ಟು ಆ್ಯಂಟಿ ಅಲರ್ಜಿ ಲಿಕ್ವಿಡ್. ಇವಾಗ ನಾವು ನಮಗೆ ಬೇಸಿಗೆಗಾಲ ಎಲ್ಲ ಬಂದು ಹೋಯ್ತು, ಅವಾಗ ನಮಗೆ ಇದೆಲ್ಲ ಫೀಲ್ ಆಗಿರುತ್ತೆ, ತುರ್ಕೆ ಎಲ್ಲ ಜಾಸ್ತಿ, ಸೆಕೆಯಲ್ಲಿ ನಮಗೆ ಈ ಥರ ಅಲರ್ಜೀಸ್ ಎಲ್ಲ ನಮಗೆ ಅನುಭವಿಸ್ಕೊಂಡೇ ಬಂದಿರ್ತೀವಿ. ಸೊ ಇದನ್ನು ತೊಗೊಳ್ಳೋದ್ರಿಂದ ಅದರಿಂದ ಮುಕ್ತಗೊಳ್ಬೋದು ನಾವು. ನೆಕ್ಸ್ಟು ವೂಂಡ್ ಹೀಲಿಂಗ್ ಅಂತಂದರೆ ಇವಾಗ ನಾವು ಬಿದ್ದ ಗಾಯ, ಸುಟ್ಟು ಗಾಯ, ಮತ್ತು ಇವಾಗ ನೀವೇ ಗಾಡಿಯಲ್ಲಿ ಹೋಗ್ತಾ ಇರ್ತೀರೋ ಹಂಗೆ ತರ್ಚ್ಕೊಂಡ್ರೆ ಅದೆಲ್ಲ ಮಾರ್ಕ್ಸ್ ಎಲ್ಲ ಇರುತ್ತೆ. ಮತ್ತು ಶುಗರ್ ಪೇಷಂಟ್ಸ್ಗೆ ಗ್ಯಾಂಗ್ರೀನ್ ಅಂತ ಈ ಥರ ಟರ್ನ್ ಆಗುತ್ತೆ, ಕಾಲೆಲ್ಲ ತೆಗಿಬೇಕಾಗುತ್ತೆ ಆ ಸಮಯದಲ್ಲಿ. ಸೊ ಆ ಥರ ಸಮಯದಲ್ಲಿ ವೂಂಡ್ ಹೀಲಿಂಗ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಮಾರ್ಕ್ಸ್ ಸಮೇತ ಆ ಗಾಯ ವಾಸಿ ಆಗ್ತಾ ಬರುತ್ತೆ. ನೆಕ್ಸ್ಟು ವೆಲ್ ಹಾರ್ಟ್ ಅಂತಂದರೆ ಇವಾಗ ಹೇಳ್ತಿದ್ದೆ ನಾನು, ಚಿಕ್ಕ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ ಅಂತ. ಸೊ ಇದನ್ನು ಹಾರ್ಟ್ ಅಟ್ಯಾಕ್ ಇರೋರು ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಹಾರ್ಟ್ ಅಟ್ಯಾಕ್ ಇಲ್ಲದೆ ಇರೋರು ತೊಗೊಂಡ್ರೆ ನಮ್ಮ ಹಾರ್ಟ್ ಚೆನ್ನಾಗಿದೆ ಅನ್ನೋ ಭ್ರಮೆಯಲ್ಲಿ ಇರೋರು ತೊಗೊಂಡ್ರೆ ಇದು ಮುಂದೆ ಹಾರ್ಟ್ ಅಟ್ಯಾಕ್ ಬರಲ್ಲ. ಮತ್ತು ಹಾರ್ಟಲ್ಲಿ ಹೋಲಿದ್ರು ಕೂಡ ಅದನ್ನು ಕವರ್ ಮಾಡೋ ಕೆಪಾಸಿಟಿ ಇದರಲ್ಲಿರುತ್ತೆ. ನೆಕ್ಸ್ಟು ಮ್ಯಾನ್ ಶಕ್ತಿ ಮ್ಯಾನ್ ಅಂತಂದರೆ ಇವಾಗ ಎಷ್ಟೋ ಜನ ಬಾಯ್ಸ್ಗೆ ಮಕ್ಕಳಾಗ್ತಿರಲ್ಲ, ಇವಾಗ IVF ಅಂತೆಲ್ಲ ಪ್ರಿಫರ್ ಮಾಡ್ತಿದ್ದಾರೆ, ಬಟ್ ಅದು ಮಾಡಬಾರ್ದು, ಆದರೂ ಮಾಡ್ತಿದ್ದಾರೆ. ಇದೇನು ಕೆಲಸ ಮಾಡುತ್ತೆ ಅಂತಂದರೆ ಬಾಯ್ಸಲ್ಲಿ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೆಚ್ಚಿಸಿ ಮಕ್ಕಳಾಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಫೈಟ್ ಸ್ಟ್ರೆಸ್, ಇದು ಹೈ BP, ಇವಾಗ ಸಡನ್ನಾಗಿ ಏನಾದರೂ ಹೇಳಕ್ಕೆ ಬಂದರೆ ಕೋಪ ಮಾಡ್ಕೊಳ್ಳೋದು. ಸೊ ಅದನ್ನ ಇದು ಕಂಟ್ರೋಲ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಐ ಎನರ್ಜಿ, ಇವಾಗ ನಾವು ಜಾಸ್ತಿ ಫೋನ್ ನೋಡ್ತಾ ಇರ್ತೀವಿ, ಕೆಲಸದಲ್ಲಿ ಲ್ಯಾಪ್ಟಾಪ್ಸ್ ಅಂತೆ, ಮತ್ತು ಆಚೆಗಡೆ ಡಸ್ಟ್ ಅಲರ್ಜೀಸು ಮತ್ತು ರೇಡಿಯೇಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಅಲ್ವಾ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ರೆಡ್ಡಿಶ್ ಐಸು, ವಾಟರ್ ಐಸು, ಸುಮ್ಮನೆ ಕಣ್ಣಲ್ಲಿ ನೀರು ಸುರಿತಾ ಇರೋದು ಆ ಥರ ಎಲ್ಲ ಇದ್ದರೆ ಇದು ಅದನ್ನು ಕ್ಯೂರ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಥೈ ಹೆಲ್ತ್ ಅಂದರೆ ಥೈರಾಯ್ಡಲ್ಲಿ 2 ಥರ ಥೈರಾಯ್ಡ್, ಹೈಪರ್ ಮತ್ತು ಹೈಪೋಥೈರಾಯ್ಡ್ ಅಂತ ಇರುತ್ತೆ. ಸೊ ಅದರಿಂದ ತೀರಾ ದಪ್ಪ ಅಂತ ಸಣ್ಣ ಕೂಡ ಆಗ್ತಾರೆ. ಸೊ ಇದು ಯಾರಿಗೆ ಬರ್ತಾಯಿತ್ತಪ್ಪ ಮುಂಚೆ ಅಂತಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಬರ್ತಾಯಿತ್ತು, ಬಟ್ ಇವಾಗ ಬಾಯ್ಸ್ಗೂ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇದನ್ನು ತೊಗೊಳ್ಳೋದ್ರಿಂದ ಫಾರ್ಮಾ ಮೆಡಿಸಿನ್ ಪ್ರಿಫರ್ ಮಾಡಿದ್ರೆ ಇರೋವರೆಗೂ ತೊಗೋಬೇಕು. ಸೊ ಇದು ನಮಗೆ ಅದರಿಂದ ಅರ್ಲಿ ರಿಟೈರ್ಮೆಂಟ್ ಅಂದರೆ ಎಷ್ಟು ದಿನವರೆಗೂ ಇರುತ್ತೆ ಅಷ್ಟು ದಿನವರೆಗೂ ತೊಗೊಂಡು ಅದು ಮುಗ್ದಾದ್ಮೇಲೆ ನಾವು ಬಿಟ್ಬಿಡ್ಬೋದು. ಸೊ ನ್ಯಾಟ್ಸಿಯಮ್ ಅಂತಂದರೆ ಕ್ಯಾಲ್ಶಿಯಮ್ ಅಂತಂದರೆ ಇವಾಗ ನಾವು ನಮ್ಮ ಬೋನ್ಸ್ ಗಟ್ಟಿ ಆಗೋಕ್ಕೆ, ಅಂದರೆ ಮೂಳೆಗಳೆಲ್ಲ ಗಟ್ಟಿ ಆಗೋಕ್ಕೆ, ಮತ್ತು ಯಾರು ಬಾಣಂತಿಯರು ಇರ್ತಾರೆ ಅವ್ರಿಗೆ ಮಕ್ಕಳಿಗೆ ಹಾಲು ಕೂಡ ಅದು ಹೆಚ್ಚಿಸುತ್ತೆ. ನೆಕ್ಸ್ಟು ಪ್ರೋಬಯೋಟಿಕ್ G+, ಇದಂತಂದರೆ ಇವಾಗ 4 ದಿನ 5 ದಿನಕ್ಕೆ ಮೋಷನ್ ಹೋಗ್ತಾರೆ, ಜೀರ್ಣಕ್ರಿಯೆ ಕರೆಕ್ಟಾಗಿ ಆಗಿರಲ್ಲ. ಸೊ ಅಂಥವ್ರು ತೊಗೊಳೋದ್ರ ಮುಖಾಂತರ ಇದು ಡೈಲಿ ಮೋಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಪ್ರೋನಾಸಿಕ, ಇವಾಗ ಮೂಗು ಕಟ್ಕೊಂಡಿರುತ್ತೆ, ಬಾಯಲ್ಲಿ ಉಸಿರಾಡ್ತಾ ಇರ್ತಾರೆ. ಸೊ ಅದನ್ನು ನಾವು ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದನ್ನು ಯೂಸ್ ಮಾಡೋ ಮುಖಾಂತರ ನಾವು ಅದನ್ನು ಬ್ಲಾಕೇಜ್ನ ಓಪನ್ ಮಾಡ್ಕೋಬೋದು. ನೆಕ್ಸ್ಟು ನರ್ವ್ ಎನರ್ಜಿ, ನಮ್ಮದು ಬಾಡಿಯಲ್ಲಿರೋ ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಸೊ ನರ್ವ್ ಎನರ್ಜಿನ ನಾವು ಯೂಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಆಯುರ್ವೇದ, ಇವಾಗ ನಾವು ಆಚೆ ಮಕ್ಕಳಿಗೆಲ್ಲ ವುಡ್ವರ್ಡ್ಸು, ಕ್ರೈಕ್ ವಾಟರ್ ಅಂತ ಕೊಡ್ತೀವಿ, ನಿಮಗೆ ಗೊತ್ತಿರ್ಬೋದು. ಸೊ ಅದರಲ್ಲಿ 5% ಆಫ್ ಆಲ್ಕೋಹಾಲ್ ಇರುತ್ತೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಭೃಂಗರಾಜ ಮತ್ತು ತುಳಸಿ
ಆ ಥರ ಅಂದರೆ ಪ್ಯೂರ್ ಆಯುರ್ವೇದಿಕ್ನ ಅಂದರೆ ವಿತೌಟ್ ಕೆಮಿಕಲ್ ಮಿಕ್ಸ್ ಆಯುರ್ವೇದನ ತಯಾರಿಸಿರ್ತಾರೆ. ಮಕ್ಕಳಿಗೆ ಹೊಟ್ಟೆ ಉಬ್ರಣೆ ಆ ಥರ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗೆ ಇದು ಕ್ಲಿಯರ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಹರ್ಬಲ್ ಆಂಟಾಸಿಡ್. ಹರ್ಬಲ್ ಆಂಟಾಸಿಡ್ ಅಂತಂದರೆ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ, ಉಳಿತೇಗ ಅಂತ ಹೇಳ್ತೀವಿ. ನಾವು ಗ್ಯಾಸ್ಟ್ರಿಕ್ ಸಮಸ್ಯೆ ನಾರ್ಮಲ್ ಆಗಿ ಏನೋ ಎಲ್ಲ ಅಡ್ವರ್ಟೈಸ್ ಕೊಡ್ತಾರೆ, ಅದರಲ್ಲಿ ನಮಗೆ ಸಡನ್ ಆಗಿ ನಾವು ಮುಖ ತಗೊಳ್ಬೇಕು ಅಂದ್ಬಿಟ್ಟು ನಾವು ಅದನ್ನು ತಗೋತೀವಿ. ಬಟ್ ಅದರಿಂದ ಸೈಡ್ ಎಫೆಕ್ಟ್ಸ್ ನಮ್ಗೆ ಗೊತ್ತಿದ್ರು ನಾವು ತಗೋತೀವಲ್ವ. ಸೊ ಇದನ್ನು ತಗೊಳ್ಳೋದ್ರಿಂದ ಆ ಥರ ಯಾವುದೇ ಥರ ಇದು ಚಾಕ್ಲೇಟ್ ಫಾರ್ಮಲ್ಲಿ ಇರುತ್ತೆ, ನಾವು ತಗೊಬೋದು. ನೆಕ್ಸ್ಟು ಫುಲ್ ಆ್ಯಂಡ್ ಈಸಿ ಪೈಲ್ಸ್ ಕಿಟ್. ಪೈಲ್ಸ್ನ ಬುಡ ಸಮೇತ ಕಿತ್ತಾಕುವಂಥ ಒಂದು ಪ್ರಾಡಕ್ಟ್ ಇದು. ಸೊ ನೆಕ್ಸ್ಟ್ ಬಂದು ಮೋರಿಂಗಾ. ಮೋರಿಂಗಾ ಅಂತಂದರೆ ಇದು ನಮಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ, ಮತ್ತು ವಿಟಮಿನ್ ಸಿ ಅಂತಂದರೆ ನಮಗೆ ಸ್ಕಿನ್ ಗ್ಲೋನೆಸ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟು 95. ಇದೊಂದು ಸೈನ್ ಪ್ರಾಡಕ್ಟು, ನಮ್ಮ ಕಂಪ್ನಿಯಲ್ಲೇ ಸೈನ್ ಪ್ರಾಡಕ್ಟು. ಹೆಂಗಪ್ಪ ಅಂತಂದರೆ ಇದರಲ್ಲಿ ಬಳಸಿರೋಂಥ ಇಂಗ್ರೀಡಿಯೆಂಟ್ಸ್ ಆ ಥರ ಅಷ್ಟು ಕಾಸ್ಟ್ಲಿ ಲೆವೆಲಲ್ಲಿದೆ. ಯಾವುದು ಅಂತಂದರೆ ಇವಾಗ ಅಮೆಝಾನ್ ಫಾರೆಸ್ಟ್ನ ಕೇಳಿದ್ದೀರಾ? ಅಮೆಝಾನ್ ಫಾರೆಸ್ಟಲ್ಲಿ ಸಿಗೋಂಥ ಚೆರ್ರಿ ಬೆರಿ ಫ್ರೂಟ್ಸ್ ಯಾವ ಥರ ಅಂತಂದರೆ ಬ್ಲ್ಯಾಕ್ ಬೆರಿ, ವೈಲ್ಡ್ ಬೆರಿ, ಸ್ಟ್ರಾಬೆರಿ, ಮತ್ತು ಗೋಜಿ ಬೆರಿ, ಅಕೈ ಬೆರಿ, ಎಲ್ಡರ್ ಬೆರಿ ಈ ಥರ ಚೆರ್ರಿ ಬೆರಿ ಫ್ರೂಟ್ಸ್ನ ಹಾಕಿ ತಯಾರಿಸಿರತಕ್ಕಂಥ ಒಂದು ಜ್ಯೂಸ್, ಹಣ್ಣುಗಳ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಒಂದು 40ರಿಂದ 50 ಡಿಸೀಸ್ ಮೇಲೆ ವರ್ಕ್ ಮಾಡುತ್ತೆ. ಮತ್ತು ಕ್ಯಾನ್ಸರ್ ಏನಾದರೂ 3rd ಸ್ಟೇಜಲ್ಲಿ ಇದ್ದರೂ ಕೂಡ ಅದರಿಂದ ಮುಕ್ತಗೊಳ್ಬೋದು. ಅಂದರೆ ಇದು ಹೆಂಗಪ್ಪ ಅಂತಂದರೆ ನಾವು ಮನುಷ್ಯ ಒಂದಿನಕ್ಕೆ 3 kg ಹಣ್ಣು, ಸೊಪ್ಪು, ತರಕಾರಿ ತಿನ್ನಬೇಕು. ನಾವು ತಿಂತಿದ್ದೀವ? ತಿನ್ನೋಕ್ಕೂ ಆಗಲ್ಲ, ಅದನ್ನು ಬೈ ಮಾಡೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ಸೊ ಅಲ್ವಾ, ಇದು ಒಂದು ಹೆಲ್ತ್ ಡ್ರಿಂಕಲ್ಲಿ 9 lakh ಒರ್ಯಾಕ್ ಮೌಲ್ಯ. ಅಂದರೆ ಒರ್ಯಾಕ್ ಅಂತಂದರೆ ಆಕ್ಸಿಜನ್ ರ್ಯಾಡಿಕಲ್ ಅಬ್ಸರ್ವೇಷನ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಅಷ್ಟು 9 lakh ಒರ್ಯಾಕ್ ಸಿಗುತ್ತೆ ನಮಗೆ. ಏನು ತಿನ್ನಬೇಕು 3 kg ಹಣ್ಣು, ಸೊಪ್ಪು, ತರಕಾರಿ. ಸೊ ಅದ್ರದ್ದು 1 ಸ್ಯಾಚೆಟಲ್ಲಿ ಇರುತ್ತೆ. ನೆಕ್ಸ್ಟು ಕವಾಚ್ ಬ್ರಷ್. ಕವಾಚ್ ಬ್ರಷ್ ಅಂತಂದರೆ ಇದು ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಮತ್ತು ಅಂದರೆ ಇವಾಗ ಮಕ್ಳು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಇದನ್ನು ಕೊಡೋದ್ರ ಮುಖಾಂತರ ಅವ್ರು ಡೇ ಪೂರ್ತಿ ಆ್ಯಕ್ಟಿವ್ ಆಗಿರ್ತಾರೆ. ದೆನ್ ಅದಾದಮೇಲೆ ಅವ್ರಿಗೆ ನೆನಪಿನ ಶಕ್ತಿ ಜಾಸ್ತಿ ಉಳಿಯುತ್ತೆ. ನೆಕ್ಸ್ಟು ಡಯಾಬಲೈಫ್ ಅಂತಂದರೆ ಇದು ಶುಗರ್ ಪೇಷಂಟ್ಸ್. ಇವಾಗ ಯಾವುದಾದ್ರೂ ಒಂದು ಮನೆಗೆ ವಿಸಿಟ್ ಮಾಡ್ತೀವಿ ಅಂತಂದರೆ ಶುಗರ್ ಪೇಷಂಟ್ಸ್ ಒಬ್ಬರು ಅಥವಾ ಇಬ್ಬರು ಇದ್ದೇ ಇರ್ತಾರೆ ಅಲ್ವಾ. ಸೊ ಇದನ್ನು ತೊಗೊಳ್ಳೋದು, ಇವಾಗ ಇಂಗ್ಲೀಷ್ ಮೆಡಿಸಿನನ್ನು ನಾವು ಪ್ರಿಫರ್ ಮಾಡ್ತೀವಿ ಅಂತಂದರೆ ನಾವು ಇರೋವರೆಗೂ ತಗೋಬೇಕು. ಅದರಿಂದ ಇನ್ನೂ ಜಾಸ್ತಿ ಆರ್ಗನ್ಸ್ ಎಲ್ಲ ನಮಗೆ ಅಲ್ಲಲ್ಲಿ ಡ್ಯಾಮೇಜ್ ಆಗ್ತಾ ಬರುತ್ತೆ. ಸೊ ಅದರಿಂದನೇ ಬೇಗ ಸತ್ತೋಗ್ತಾರೆ ನಾವು ಶುಗರ್ ಪೇಷಂಟ್ಸು. ಬಟ್ ಇದನ್ನು ತೊಗೊಳ್ಳೋದ್ರಿಂದ ಮನುಷ್ಯನ ದೇಹ ಅಂತಂದಮೇಲೆ ಶುಗರು ಕಂಟ್ರೋಲಲ್ಲಿ ಇರಬೇಕು. ಅದು ಹೈ ಕೂಡ ಆಗಬಾರ್ದು, ಲೋ ಕೂಡ ಆಗಬಾರ್ದು. ಇದನ್ನು ತೊಗೊಳ್ಳೋದ್ರ ಮುಖಾಂತರ ಅದನ್ನು ನಮಗೆ ಕಂಟ್ರೋಲ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಸ್ಪಿರುಲಿನಾ ಗೋಲ್ಡ್ ಅಂತಂದರೆ ಇದನ್ನು ಸಮುದ್ರದ ಪಾಚಿಯಿಂದ ತಯಾರಿಸಿರ್ತಾರೆ. ಲೈಕ್ ಇವಾಗ ನಾವೇನು ಬೆಳಗ್ಗೆ ಏನಾದರೂ ಕೆಲಸ ಮಾಡ್ತಿರ್ತೀವಿ, ಬೆಳಗ್ಗೆ ನಾಷ್ಟ ಮಾಡ್ತೋಗ್ತೀವಿ, ಮಧ್ಯಾಹ್ನ ತಿಂತೀವಿ, 2 ಸೇರಿ ಆ ಥರ ಮಾಡಿದ್ರೆ ನಮಗೆ ಬೇಗ ಆರೋಗ್ಯ ಕೆಟ್ಟೋಗುತ್ತೆ. ಸೊ ನಾವೇನು ತಿಂತೀವಿ ಅಂದರೆ ಇವಾಗ ಏನು ನಾವು ಬೆಳಗ್ಗೆ ನಾಷ್ಟ ಮಾಡೋಕ್ಕಾಗಿಲ್ಲ. ಸೊ ಇದನ್ನು ಒಂದು ಕ್ಯಾಪ್ಶೂಲ್ ತೊಗೊಳ್ಳೋದ್ರಿಂದ ಒಂದು ಊಟಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ಸ್ಪೇಸ್ಗೆಲ್ಲ ಹೋಗ್ತಾರೆ, ಗಗನಯಾನ ಅದಕ್ಕೆಲ್ಲ ಅಲ್ಲಿ ಊಟ ತೊಗೊಂಡೋಗ್ತಾರೆ, ಇಲ್ಲ ಇದನ್ನೇ ತೊಗೊಂಡೋಗೋದು. ಸೊ ಒಂದು ಕ್ಯಾಪ್ಶೂಲ್ ತೊಗೊಳೋದ್ರೆ ಒಂದು ಊಟಕ್ಕೆ ಸಮ. ನೆಕ್ಸ್ಟು ಮಹಾಭೃಂಗರಾಜ್ ಹೇರ್ ಆಯಿಲು. ಇದಂತಂದರೆ ಇವಾಗ ಜಾಸ್ತಿ ಕೂದಲು ಉದುರುತ್ತಿದೆ, ಡ್ಯಾಂಡ್ರಫ್ ಇದೆ ನಮಗೆ, ಮತ್ತು ಅರ್ಧ ತಲೆನೋವು, ಮೈಗ್ರೇನ್ ಅಂತ ಹೇಳ್ತೀವಿ. ಸೊ ಇದನ್ನು ಮಸಾಜ್ ಮಾಡೋ ಮುಖಾಂತರ ಅದರಿಂದ ನಾವು ಮುಕ್ತಗೊಳ್ಬೋದು. ನೆಕ್ಸ್ಟು ನ್ಯೂಟ್ರಿಲೈಫ್ ಅಂತಂದರೆ ಇವಾಗ ನಾವು ಆಚೆ ಎಲ್ಲ ಮೊದಲು ಬೈ ಮಾಡ್ತಾಯಿದ್ವಿ, ಹಾರ್ಲಿಕ್ಸ್ ಅಂತೆ, ಬೂಸ್ಟ್ ಅಂತೆ, ಅದರಲ್ಲಿ ಒಟ್ಟಿರುತ್ತೆ, ಜೆಲ್ಲಿರುತ್ತೆ. ಸೊ ಅದು ನಮ್ಗೆ ಗೊತ್ತಿದ್ರೂ ಕೂಡ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಸೊ ಇದನ್ನು ಕೊಡೋ ಮುಖಾಂತರ ನ್ಯಾಚುರಲ್ ಆಗಿ ಅವ್ರನ್ನ ಆ್ಯಕ್ಟಿವ್ ಇರೋಕ್ಕೆ, ಮತ್ತು ಇದೇನಕ್ಕಪ್ಪ ಅಂತಂದರೆ ಅವ್ರದ್ದು ನೆನಪಿನ ಶಕ್ತಿ ಜಾಸ್ತಿ ಇರೋಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತು ಹಿಮೋಗ್ಲೋಬಿನ್ ಕಂಟೆಂಟ್ ಕೂಡ ಇದರಲ್ಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಮೋರೋ ಲೈಫ್ ಅಂತಂದರೆ ಇವಾಗ ಹೊರಗಡೆ ಪ್ರಪಂಚದಲ್ಲಿ ನಾವು ಸಣ್ಣ ಆಗಬೇಕು, ದಪ್ಪ ಇದ್ದೀವಿ, ಆ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಮಾಡಿಕೊಂಡು ಅವ್ರಿಗೂ ಕೂಡ ಅಂದರೆ ಸತ್ತೋಗ್ಬಿಡ್ತಾರೆ ಅವರು, ಆ ಥರ ಎಲ್ಲ ಸೈಡ್ ಎಫೆಕ್ಟ್ಸ್ ಮಾಡಿಕೊಂಡು. ಸೊ ಮೋರೋ ಲೈಫ್ ಅಂತಂದರೆ ಇವಾಗ ಮನುಷ್ಯನ ದೇಹ ಅಂದಮೇಲೆ ಕೆಟ್ಟ ಕೊಬ್ಬು, ಒಳ್ಳೆ ಕೊಬ್ಬು 2 ಥರ ಕೊಬ್ಬು ಇರುತ್ತೆ. ಸೊ ಕೆಟ್ಟ ಕೊಬ್ಬನ್ನು ಹಾಗೆ ಮೋಷನಿಂದ ಹೊರಗಡೆ ಹಾಕಿ ಒಳ್ಳೆ ಕೊಬ್ಬನ್ನು ಮನುಷ್ಯನ ದೇಹದಲ್ಲಿ ಅಲ್ಲೇ ಉಳಿಸಿ, ಮತ್ತು ಒಳ್ಳೆ ಕೊಬ್ಬನ್ನ ಅಲ್ಲೇ ಇರಿಸಿ ಅವ್ನ ವೆಯ್ಟ್ನ ಮ್ಯಾನೇಜ್ ಮಾಡಿಸುತ್ತೆ. ಲೈಕ್ ಯಾವ ಥರ ಅಂತಂದರೆ ಇದರಲ್ಲಿ ಬಳಸಿರೋ ಇಂಗ್ರೀಡಿಯೆಂಟ್ಸ್ ಮೇನ್ ಏನಪ್ಪ ಅಂತಂದರೆ ಇಟಲಿ ಗೊತ್ತಾ? ಇಟಲಿಯಲ್ಲಿ ಸಿಗೋ ರೆಡ್ ಆರೆಂಜ್, ಇದು ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಸಿಗೋಲ್ಲ, ಇಟಲಿಯಲ್ಲಿ ಮಾತ್ರ ಸಿಗುತ್ತೆ. ಸೊ ನೆಕ್ಸ್ಟ್ ನ್ಯೂ ವುಮೆನ್ ಅಂತಂದರೆ ಇವಾಗ ನಾವು ಹೆಣ್ಮಕ್ಳು ಆಚೆ ಬೈ ಮಾಡೋ ಪ್ಯಾಡ್ಸ್ ಎಲ್ಲ 3 to 4 ಲೇಯರ್ಸ್ ಇರುತ್ತೆ. ಸೊ ಅದು 3 to 4 hours ಅಷ್ಟೇ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇರಿಟೇಟಿಂಗ್ ಫೀಲ್ ಆಗುತ್ತೆ. ಸೊ ಇದು ತೊಗೊಳ್ಳೋದ್ರಿಂದ ಅವ್ರಿಗೆ 8 to 9 ಲೇಯರ್ಸ್ ಇರುತ್ತೆ. ಮತ್ತು ಇಲ್ಲೊಂದು ಸ್ಟಿಕ್ಕರ್ ಇರುತ್ತೆ, ಅದು ನಮ್ಮ ಹೊಟ್ಟೆ ನೋವು ಏನೇ ಪೇನ್ ಇದ್ರೂ ಕೂಡ ಇದನ್ನು ಅಬ್ಸರ್ವ್ ಮಾಡುತ್ತೆ.
ನೆಕ್ಸ್ಟು ಡೇ ಕ್ರೀಮ್ ನೈಟ್ ಕ್ರೀಮ್ ಅಂತ. ಸೊ ಇದು ನಾವು ಹುಡುಗಿರ್ಗೆ ಅಂತ ಅನ್ಕೋಬಾರ್ದು, ಇದು ಹುಡುಗ ಪ್ಲಸ್ ಹುಡುಗಿ ಇಬ್ರು, ಲೇಡೀಸ್ ಜೆಂಟ್ಸ್ ಇಬ್ರಿಗೂ ಕೂಡ ಡೇ ಕ್ರೀಮ್ ನೈಟ್ ಕ್ರೀಮ್ ಅಂತ ಇದೆ. ನಮ್ಮ ಮುಖದಲ್ಲಿ ಏನೇ ಮಾರ್ಕ್ಸ್ ಪಿಗ್ಮೆಂಟೇಷನ್ ಏನೇ ಇದ್ರೂ ಇದು ತೆಗ್ದಾಕತ್ತೆ. ನೆಕ್ಸ್ಟು ಡೈಲಿ ಕೇರ್, ನಮಗೆ ಎಲ್ಲ ಥರ ಬಾಡಿ ಲೋಷನ್ಸು ಮತ್ತು ಟೂತ್ ಪೇಸ್ಟು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸಲ್ಲಿ ನಮಗೆ ಸೋಪ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲೇವರ್ಸ್ ವೈಸಲ್ಲಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ಟೀ ಪೌಡರು, ಅದಾದಮೇಲೆ ಫೇಸ್ ವಾಶ್ ನಾವೆಲ್ಲ ಆಚೆ ಬೈ ಮಾಡ್ತಿದ್ದೀವಲ್ವ, ಫೇಸ್ ವಾಶ್ ಅಂತೆ ಶಾಂಪೂಗಳು ಮತ್ತು ಅಂಡರ್ ಐಜಲ್, ಇವಾಗ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೆ, ಸೊ ಅದನ್ನು ರಿಮೂವ್ ಮಾಡೋಕ್ಕೆ ನಾವು ಅಂಡರ್ ಐಜಲ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ಬ್ರ್ಯಾಂಡ್ ನ್ಯೂ ಪ್ರಾಡಕ್ಟ್ಸ್ ಅಂತಂದರೆ ಇದು ಪರ್ಫ್ಯೂಮ್ಸ್, ಇದು ಬಾಯ್ಸ್ದು ಇದು ಲೇಡೀಸ್ದು. ನೆಕ್ಸ್ಟು ಆಯಿಲ್ ಅಂತಂದರೆ ಇವಾಗ ಜಾಸ್ತಿ ನೀರಲ್ಲೆಲ್ಲ ಓಡಾಡಿದ್ರೆ ನಮಗೆ ಹಿಂಡಿ ಹೊಡ್ಕೊಳುತ್ತೆ, ನಡೆಯೋಕ್ಕಾಗಲ್ಲ, ಉರಿ ಬರುತ್ತೆ. ಸೊ ಇದನ್ನು ಅಪ್ಲೈ ಮಾಡೋದ್ರ ಮುಖಾಂತರ ಅದನ್ನು ಕ್ಯೂರ್ ಮಾಡ್ಕೋಬೋದು. ನೆಕ್ಸ್ಟ್ ಅದೇ ನ್ಯೂ ಸ್ಟಾರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸಲ್ಲಿ ನಮಗೆ ಸೋಪ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆರೋಗ್ಯ, ನಾನು ಆವಾಗಲೇ ಹೇಳಿದೆ ರೈತರು ಕೆಮಿಕಲೈಸ್ ಫುಡ್ನ ಬೆಳೀತಿದ್ದಾರೆ ಅಂತ. ಸೊ ನಮ್ಮ ಕಂಪ್ನಿ ಏನಪ್ಪ ಪ್ಲ್ಯಾನ್ ಮಾಡಿದೆ ಅಂತಂದರೆ, ಇವಾಗ ಜನರಿಗೆ ನಾವು ಆರೋಗ್ಯ ಕೊಡಬೇಕು ಅಂತಂದರೆ ಅದು ಹೆಂಗೆ ಅರಿವು ಮೂಡಿಸ್ಬೇಕು ಅಂತಂದರೆ, ಇವಾಗ WHO ಅದನ್ನು ಎಲ್ಲ ಮಾಡಿ ಪ್ರಿಪೇರ್ ಮಾಡಿ ಆರ್ಗ್ಯಾನಿಕ್ ಫುಡ್ ಬೆಳೆಯೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ನಮ್ಮ ಕಂಪ್ನಿ ಏನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಬೇಗ ಅಂದರೆ ಇಳುವರಿ ಕೊಟ್ಟು ಫಲವತ್ತತೆ ಕೊಡೋಂಥ ಗೊಬ್ಬರಗಳು, ಲೈಕ್ ಯಾವ ಥರ ಭೂವಸ್ತ್ರ ಆ ಥರ ಎಲ್ಲ ಗೊಬ್ಬರ ಎಲ್ಲ ಪ್ಲ್ಯಾನ್ ಮಾಡಿ ಗೊಬ್ಬರಗಳು ಕೂಡ ಕೊಟ್ಟಿದೆ. ನೆಕ್ಸ್ಟು ಹೋಮ್ ಕೇರ್ ಅಂತಂದರೆ ಫ್ಲೋರ್ ಕ್ಲೀನರು, MI ಹೋಮು, ಮ್ಯಾಕ್ಸ್ ಬ್ರೈಟು ಮತ್ತು ಗ್ಲಾಸ್ ಕ್ಲೀನರು ಮತ್ತು ಸೋಪು ಮತ್ತು ಲಿಕ್ವಿಡ್ ಎರಡು ಕೂಡ ಇದೆ. ಸೊ ಇದನ್ನೆಲ್ಲ ನಾವು ಆಚೆ ಬೈ ಮಾಡ್ತಿಲ್ವಾ, ಯೂಸ್ ಮಾಡ್ತಿಲ್ವಾ, ಡಿಮಾರ್ಟ್ ಅಂತೆ ಸೂಪರ್ ಬಜಾರ್ ಅದು ಇದು ಎಲ್ಲ ಅಲ್ಲೇನಾದರೂ ನಮಗೆ ಸಿಗ್ತಿದ್ಯಾ, ಅಲ್ಲೇನಾದ್ರು ನಮಗೆ ಡಿಸ್ಕೌಂಟ್ ಬೆನಿಫಿಟ್ ಏನಾದ್ರು ಲೈಕ್ ಆ ಥರ ಏನಾದ್ರು ಸಿಗ್ತಿದ್ಯಾ ಅನ್ಸುತ್ತೆ ನಿಮಗೆ? ಡಿಸ್ಕೌಂಟ್ ಅಂತ ಹಾಕಿರ್ತಾರೆ, ಬಟ್ ಅದಕ್ಕಿಂತ ಜಾಸ್ತಿನೇ ನಾವು ಪೇ ಮಾಡ್ತಾ ಇರ್ತೀವಿ, ಅವ್ರು ಲಾಭ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಇಷ್ಟು ಪ್ರಾಡಕ್ಟ್ಸ್ ಏನು ನೋಡಿದ್ವಿ ಅಲ್ವಾ, ಇದಕ್ಕೆ ಸಿಕ್ಕಿರೋಂಥ ಸರ್ಟಿಫಿಕೇಟು. ಸೊ ಎಲಿಮೆಂಟ್ಸ್ ಅಂದರೆ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ಸ್ ಅಂತ 2019-2022 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಅವಾರ್ಡ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಬಂದು ಇದರಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಏನು ನೋಡಿದ್ವಿ, ಅದರಲ್ಲಿ ಕ್ಯಾಪ್ಸೂಲ್ ಎಲ್ಲ 100% ವೆಜಿಟೇರಿಯನ್ ಯೂಸ್ ಮಾಡಿರೋದು, ಯಾವುದೇ ಥರ ನಾನ್ ವೆಜ್ ಮಿಕ್ಸ್ ಮಾಡಿಲ್ಲ. ನೆಕ್ಸ್ಟ್ FSSAI, ಇದು ನಾವು ಆಚೆಗಡೆ ಒಂದು ಕಚ್ಚಾ ಮ್ಯಾಂಗೋ ಚಾಕ್ಲೇಟ್ ತೊಗೋತೀವಿ ಅಂದರೂ ಕೂಡ ಈ ಸರ್ಟಿಫಿಕೇಟ್ ಇದ್ದೇ ಇರುತ್ತೆ. ಏನಪ್ಪ ಅದಂತಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಸೊ ಈ ಸರ್ಟಿಫಿಕೇಟ್ ನೀವು ಗಮನಿಸ್ತೀರಾ, ಈ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಅದನ್ನು ಸೇಲ್ ಕೂಡ ಮಾಡೋಂಗಿಲ್ಲ, ಪ್ರೊಸೀಜರ್ ಇಲ್ಲ. ನೆಕ್ಸ್ಟ್ ಅದು ಬಂದು 100% ಪೇಟೆಂಟ್ ಇದೆ, ಅಂದರೆ ನಮ್ಮ ಕಂಪ್ನಿ ಪ್ರಾಡಕ್ಟ್ನ ಬೇರೆಯವರು ಕಾಪಿ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲದಕ್ಕೂ ಮದರ್ ಸರ್ಟಿಫಿಕೇಟ್ ಯಾವುದಪ್ಪ ಅಂತಂದರೆ ಫೈನಲ್ ಸರ್ಟಿಫಿಕೇಟು ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್. ಇದು ಸೆಂಟ್ರಲ್ ಗೌರ್ಮೆಂಟಿಂದ ಕೊಟ್ಟಿರೋಂಥ ಆಯುಷ್ ಪ್ರೀಮಿಯಂ. ಆಯುಷ್ ಅಂತಂದರೆ ಆಯುರ್ವೇದ, ಯೋಗ, ಯುನಾನಿ, ಹೋಮಿಯೋಪತಿ ಅಂತ. ಸೊ ಇದು ನಮಗೆ ಪ್ರೀಮಿಯಂ ಸರ್ಟಿಫಿಕೇಟ್ ಇದೆ. ಇದೇನಾದರೂ ಸ್ಟ್ಯಾಂಡರ್ಡ್ ಇದ್ದರೆ ಜಸ್ಟ್ ನಾವು ಇಂಡಿಯಾದಲ್ಲಿ ಮಾತ್ರ ರನ್ ಮಾಡಬೇಕು. ಇದು ಪ್ರೀಮಿಯಂ ಆಗಿರೋದ್ರಿಂದ ಇಡೀ ವರ್ಲ್ಡಲ್ಲಿ ಯಾವುದೇ ಮೂಲೆಯಲ್ಲಿ ಕುತ್ಕೊಂಡಿದ್ರು ಕೂಡ ಇದನ್ನು ರನ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಷ್ಟು ಪ್ರಾಡಕ್ಟ್ಸ್ ನೋಡಿದ್ವಲ್ಲ, ಇಷ್ಟು ಸೈಂಟಿಸ್ಟ್ ಇರಲೇಬೇಕಲ್ವ. ನಾವು ಫಾರ್ಮನ ಹೆಂಗೆ ನಾವು ಟ್ರಸ್ಟಿಂದ ನಂಬ್ತೀವಿ, ಹೆಂಗೆ ಫಾರ್ಮ ಮೆಡಿಸಿನ್ಸ್ ಎಲ್ಲ ಯೂಸ್ ಮಾಡ್ತೀವಿ, ಡಾಕ್ಟರ್ಸ್ ರೆಕಮೆಂಡ್ ಮಾಡಿದ್ರೇನೆ. ಹಾಂ, ಇದು ಹೆಂಗಪ್ಪ ಅಂತಂದರೆ ಇದು ವರ್ಲ್ಡ್ ಫೇಮಸ್ ಸೈಂಟಿಸ್ಟ್ ಅಂದರೆ ರೆಡಿ ಮಾಡಿರೋಂಥ ಪ್ರಾಡಕ್ಟ್ಸ್. ಹೆಂಗಪ್ಪ ಅದು ಯಾರಪ್ಪ ಅದು ಅಂತಂದರೆ DBA ನಾರಾಯಣ್ ಅಂತ. ಇವ್ರಿಗೆ ಆಯುರ್ವೇದದಲ್ಲಿ 50 ವರ್ಷ ಎಕ್ಸ್ಪೀರಿಯನ್ಸೇ ಇದೆ. ನಮ್ಗೆ ಅಷ್ಟು ಏಜು ಕೂಡ ಆಗಿರಲ್ಲ, ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ನೀವೇ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ. ಮತ್ತು ಇವ್ರ ಕೆಳಗಡೆ 1,000 ಜನ ಕೆಲಸ ಮಾಡ್ತಿದ್ದಾರೆ. ಸೊ ಅದರಲ್ಲಿ 1-3 ಜನ ಮೇಯ್ನ್ ಆಗಿರೋರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇದ್ರಲ್ಲಿ ಬರೋಕ್ಕೆ ನಮಗೆ ಎಜುಕೇಷನ್ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ, ನಮಗೇನು ಗೊತ್ತಿಲ್ಲ ಅಂತಂದರೆ ಇಲ್ಲಿ ಟ್ರೈನಿಂಗ್ ಕೂಡ ಸಿಗ್ತಾ ಹೋಗುತ್ತೆ ನಮಗೆ. ನೆಕ್ಸ್ಟ್ ಅದಾದಮೇಲೆ ಇಷ್ಟು ಪ್ರಾಡಕ್ಟ್ಸ್ ತೋರಿಸಿದ್ರಿ, ನಾನು ಏನು ಮಾಡಬೇಕು ಇಲ್ಲಿಂದ ಕ್ಲಾರಿಟಿಯಾಗಿ ಕೂತ್ಕೊಳ್ಳಿ. ಸೊ ಏನು ಮಾಡಬೇಕಿಲ್ಲಿ, ನನಗೇನು ಬೆನಿಫಿಟ್ ಅಂತಂದರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಕ್ಯಾಶ್ ಫ್ಲೋ ಕ್ವಾಡ್ರೆಂಟ್ ಅಂತ. ಇಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳನ್ನ 4 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಯಾರಪ್ಪ ಅಂತಂದರೆ ನಮ್ಮ ವರ್ಲ್ಡ್ ಫೇಮಸ್ ಎಕನಾಮಿಸ್ಟ್ ರಾಬರ್ಟ್ ಕಿಯೋಸಕಿ ಅನ್ನೋರು ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಹೇಳ್ತಾ ಹೋಗ್ತೀನಿ. ESBI ಅಂತ. ESBI ಅಂತಂದರೆ E ಅಂದರೆ ಎಂಪ್ಲಾಯಿ, S ಅಂದರೆ ಸೆಲ್ಫ್ ಎಂಪ್ಲಾಯ್ಡ್, B ಅಂದರೆ ಬಿಸ್ನೆಸ್ ಓನರ್, I ಅಂದರೆ ಇನ್ವೆಸ್ಟರ್. ಎಂಪ್ಲಾಯಿ ಅಂತಂದರೆ ಯಾರು? ಒಂದು ಕಂಪ್ನಿಗೆ, ಒಂದು ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗೋರು. ಸೊ ಸೆಲ್ಫ್ ಎಂಪ್ಲಾಯ್ಡ್ ಅಂತಂದರೆ ಏನು?
ಅಂದರೆ ಅವ್ರದ್ದೇ ಒಂದು ಸ್ವಂತ ಉದ್ಯೋಗ, ಅಂದರೆ ಪಾನಿಪುರಿ, ಅಂದರೆ ಬೇಲ್ಪುರಿ, ಗೋಬಿ ಮಂಚೂರಿ ಆ ಥರ ಅಂಗಡಿ ಹಾಕೊಂಡಿರೋರನ್ನ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕರಿತೀವಿ. ಬಿಸ್ನೆಸ್ ಓನರ್ ಅಂತಂದರೆ ಒಂದು ಕಂಪ್ನಿ ಓನರು. ಇನ್ವೆಸ್ಟರ್ ಅಂತಂದರೆ ಅವ್ರು ದುಡಿಯಲ್ಲ, ಕಂಪ್ನಿಗೆ ಇನ್ವೆಸ್ಟ್ ಮಾಡಿ ದುಡ್ಡನ್ನ ದುಡಿಸಿ ದುಡಿಯೋಂಥವ್ರನ್ನ ಇನ್ವೆಸ್ಟರ್ ಅಂತ ಕರಿತೀವಿ. ಸೊ ಇವರಿಬ್ರಿಗೂ ಅಂತ ವ್ಯತ್ಯಾಸ ಏನಿರಲ್ಲ, ಇವರಿಬ್ರನ್ನ ಒಂದು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳೋಣ, ಇವರಿಬ್ರನ್ನ ಒಂದು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಇವರಿಬ್ರಿಗೂ ಕಂಪೇರ್ ಮಾಡಿದ್ರೆ ಅತಿ ಶ್ರೀಮಂತ ವ್ಯಕ್ತಿ ಯಾವ ಸೈಡ್ ಬರ್ತಾರೆ? ಆ ಸೈಡ್ ಬಿ. ಈ ಸೈಡು. ಯಾಕೆ ಇವ್ರು ಬರಲ್ಲ? ಇವರು ಕೆಲಸ ಮಾಡ್ತಾರೆ, ಅವರು ಕೆಲಸ ಮಾಡಿಸ್ತಾರೆ. ಹೌದಲ್ವಾ? ಸೊ ಇವ್ರು ಕೆಲಸ ಮಾಡ್ತಾರೆ. ಸೊ ಇದೊಂದು 3 ರೀಸನ್ಸ್ ಕೊಟ್ಟಿದ್ದಾರೆ ಎಕನಾಮಿಸ್ಟ್ ರಾಬರ್ಟ್ ಕಿಯೋಸಕಿ ಅವರು. ಯಾಕೆ ಇವ್ರು ಇಲ್ಲಿ ಬರೋಕ್ಕಾಗಲ್ಲ ಅಂತಂದರೆ, ಲೈಕ್ ಅವ್ರದ್ದು ಇಂಡಿವಿಜುವಲ್ ಎಫರ್ಟ್, ಒಬ್ಬರೇ ಕೆಲಸ ಮಾಡಬೇಕು. ಒಬ್ಬರೇ ಕೆಲಸ ಮಾಡೋದ್ರಿಂದ ಲಿಮಿಟೆಡ್ ಇನ್ಕಮ್ ಆಗಿರುತ್ತೆ. ಒಬ್ರಿಗೆ ಒಂದೇ ಇನ್ಕಮ್, ಲಿಮಿಟೆಡ್ ಇನ್ಕಮ್ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅವ್ರ ಇನ್ಕಮು. ಲೈಕ್ ಇವಾಗ 1 ತಿಂಗಳಿಗೆ 20,000 ಅಂತಂದರೆ ನೆಕ್ಸ್ಟ್ ತಿಂಗಳು 5 ತಿಂಗಳು ಬಿಟ್ಕೊಬಂದ್ರು 20,000, 10 ತಿಂಗಳು ಬಿಟ್ಕೊಬಂದ್ರು 20,000. ಸೊ ಆ ಲಿಮಿಟೆಡ್ ಇನ್ಕಮ್ ಹೆಂಗೆ ಕೊಡ್ತಾರೆ ಅಂತಂದರೆ ಆ್ಯಕ್ಟಿವ್ ಆಗಿದ್ದರೆ ಮಾತ್ರ ಕೊಡ್ತಾರೆ. ಅವ್ರು ಆ ಜಾಗದಲ್ಲಿ ಇರಬೇಕು, ಆ ಜಾಗದಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಇನ್ಕಮ್ ಕೊಡ್ತಾರೆ. ನೀವು ಇವಾಗ ರಜೆ ಹಾಕ್ಬಿಟ್ರಿ ಅನ್ಕೊಳ್ಳಿ, ನಿಮಗೆ ಸ್ಯಾಲ್ರಿ ಕಟ್ ಮಾಡ್ತಾರಲ್ವ, ಕೊಡ್ತಾರಾ ನಿಮಗೆ? ಅಷ್ಟೇ ಕೊಡಲ್ಲ ಅಲ್ವಾ? ಸೊ ಇವ್ರು ಅದಕ್ಕೆ ಇಲ್ಲಿಗೆ ಬರೋಕ್ಕಾಗಲ್ಲ. ಇವ್ರು ಹೆಂಗಪ್ಪ ಇವರು ಬಿಸ್ನೆಸ್ ಓನರ್ ಎಲ್ಲರೂ ಶ್ರೀಮಂತರು ಅಂತಂದರೆ, ಅವ್ರು ಯಾವ ಥರ ರನ್ ಮಾಡ್ತಾರೆ ಅಂದರೆ ಅವ್ರದ್ದು ಟೀಮ್ ವರ್ಕ್ ಆಗಿರುತ್ತೆ. ಟೀಮ್ ವರ್ಕ್ ಅಂದರೆ ಇವಾಗ ಒಂದು ಕಂಪ್ನಿಯಲ್ಲಿ 1000 ಜನ ವರ್ಕ್ ಮಾಡ್ತಾರೆ, ಎಕ್ಸ್ಟ್ರಾ ಟೈಮ್ ಅಂತೆ 8 ಅವರ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರದ್ದು ಟೀಮ್ ವರ್ಕ್ ಆಗಿರೋದ್ರಿಂದ ಅನ್ಲಿಮಿಟೆಡ್ ಇನ್ಕಮ್ ಬರುತ್ತೆ ಅವ್ರಿಗೆ ಲಿಮಿಟೇ ಇರಲ್ಲ. ಎಷ್ಟು ಈ ವರ್ಷ ಟರ್ನ್ ಓವರ್ ಆಗಿದೆ, ನೆಕ್ಸ್ಟ್ ವರ್ಷ ಇನ್ನೂ ಜಾಸ್ತಿ ಆಗಿರ್ಬೋದು, ಆ ಥರ. ಮತ್ತು ಅವ್ರದ್ದು ಪ್ಯಾಸಿವ್ ಇನ್ಕಮ್, ಅವ್ರ ಆ ಜಾಗದಲ್ಲಿ ಇಲ್ಲ ಅಂದರೂ ಕೂಡ ಅವ್ರ ಅಕೌಂಟ್ಗೆ ಇನ್ಕಮ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿರೋರು ಇಲ್ಲಿಗೆ ಬರೋಕ್ಕಾಗಲ್ವಾ? ಬರ್ಬೋದು. ಏನೇನು ಬೇಕು ಇಲ್ಲಿರೋರು ಇಲ್ಲಿಗೆ ಬರಬೇಕು ಅಂತಂದರೆ ಏನು ಬೇಕು ನಮಗೆ? ಮೇನಾಗಿ ನಾವು ಅವ್ರ ಥರ ಕೆಲಸ ಮಾಡಬೇಕು. ಬಿಸ್ನೆಸ್ ಮಾಡಬೇಕು. ಬಿಸ್ನೆಸ್ ಮಾಡೋಕ್ಕೆ ಏನು ಬೇಕು? ದುಡ್ಡು ಬೇಕು. ಇನ್ವೆಸ್ಟ್ಮೆಂಟ್. ಓಕೆ, ಇವಾಗ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ 1 ಕೋಟಿ ಅಂದರೆ ಇವಾಗ ನಾವು ಚಿಕ್ಕ ಪುಟ್ಟ ಕೆಲಸ ಅಂದರೆ ಇವಾಗ ಪಾನಿಪುರಿ ಅದನ್ನೆಲ್ಲ ಬಿಸ್ನೆಸ್ ಅನ್ನಲ್ಲ. ಏನಾದರೂ ಮಿನಿಮಮ್ 1 ಕೋಟಿ ಬಿಸ್ನೆಸ್ ಅಂದರೆ ಇನ್ವೆಸ್ಟ್ ಮಾಡಬೇಕು. ಮತ್ತು ಅಲ್ಲಿರೋಂಥ ಎಂಪ್ಲಾಯೀಸ್ಗೆ ನಾವು ಸ್ಯಾಲ್ರಿ ಕೊಡೋ ಕೇಪಬಿಲಿಟಿ ಇರಬೇಕು, ಮತ್ತು ನಮಗೆ ಟ್ಯಾಲೆಂಟ್ ಇರಬೇಕು, ರಿಸ್ಕ್ ತೊಗೊಳಕ್ಕೆ ಅಂದರೆ ನಮಗೆ ರಿಸ್ಕ್ ತೊಗೊಳ್ಳೋ ಕೆಪಾಸಿಟಿ ಇರಬೇಕು, ಮತ್ತು ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ನಾಲೆಡ್ಜ್. ಸೊ ಇವಾಗ ನಾನು ಏನಾದರೂ ಎಕ್ಸಾಂಪಲ್, ನಾನು 1 ಕೋಟಿ ಇನ್ವೆಸ್ಟ್ ಮಾಡಿದೆ, ನನಗೆ ಅದು ಲಾಸ್ ಆಗೋಯ್ತು. ನೆಕ್ಸ್ಟ್ ವರ್ಷ ನನಗೆ ಅಂದರೆ ನನಗೆ ಹಾಕೋ ಕೆಪಾಸಿಟಿ ಇರುತ್ತಾ? ಇರಲ್ಲ ಅಲ್ವಾ? ಸೊ ಇಲ್ಲಿರೋರು ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಬ್ಯಾಕ್ಗ್ರೌಂಡ್, ವಿತೌಟ್ ಟ್ಯಾಲೆಂಟ್, ವಿತೌಟ್ ರಿಸ್ಕು ಇಲ್ಲಿರೋರು ಇಲ್ಲಿಂದ ಬರ್ಬೋದು ಆಚೆಗಡೆ ಪ್ಲ್ಯಾಟ್ಫಾರ್ಮಲ್ಲಿ? ಇಲ್ಲ, ಬರೋಕ್ಕಾಗಲ್ಲ. ಹಾಂ ಸರ್, ಬರೋಕ್ಕಾಗಲ್ಲ. ಸೊ ಒಂದು ಕಂಪ್ನಿ ಹೇಳ್ತಿದೆ ವಿತೌಟ್ ಇನ್ವೆಸ್ಟ್ಮೆಂಟ್, ವಿತೌಟ್ ಬ್ಯಾಕ್ಗ್ರೌಂಡು, ವಿತೌಟ್ ರಿಸ್ಕು. ಸೊ ನೀವು ಬನ್ನಿ ನಾನು ಬೆಳೆಸ್ತೀನಿ ಅಂತ ಹೇಳ್ತಾ ಇದೆ. ಸೊ ಕಂಪ್ನಿ ನೇಮ್ ಹೇಳಕ್ಕೆ ತುಂಬ ಖುಷಿ ಆಗುತ್ತೆ. ಅದೇ ನಮ್ಮ ಕಂಪ್ನಿ, ಇಂಡಿಯಾಸ್ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ, ML ಎಕ್ಸ್ಟೈಲ್ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದ್ರದ್ದು ರಿಜಿಸ್ಟರ್ ಆಫೀಸ್ ಬಂದು ಚೆನ್ನೈಯಲ್ಲಿದೆ, ಬ್ರಾಂಚ್ ಆಫೀಸ್ ಜಯನಗರಲ್ಲಿದೆ, ಕಾರ್ಪೊರೇಟ್ ಆಫೀಸ್ ಬಂದು ಮುಂಬೈಯಲ್ಲಿದೆ. ಸೊ ಕಂಪ್ನಿಗೆ ಸಿಕ್ಕಿರೋಂಥ ಸರ್ಟಿಫಿಕೇಟ್ ಇದು ISO ಸರ್ಟಿಫಿಕೇಟ್ ಇದೆ, ಮತ್ತು ಫಿಕ್ಕಿ ಸರ್ಟಿಫಿಕೇಟ್. ಫಿಕ್ಕಿ ಅಂತಂದರೆ ಇವಾಗ ಗಾಂಧೀಜಿಯವರಿದ್ದಂಥ ಕಾಲದಲ್ಲಿ ಯಾವ ದೇಶದ ಡೆವಲಪ್ಮೆಂಟ್ಗಾಗಿ ಯಾವ ಕಂಪ್ನಿ ವರ್ಕ್ ಮಾಡುತ್ತೆ ಆ ಕಂಪ್ನಿಗೆ ಸಿಗೋಂಥ ಸರ್ಟಿಫಿಕೇಟು. ಸೊ ನಮಗೂ ಸಿಕ್ಕಿದೆ. ನೆಕ್ಸ್ಟು ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂದರೆ FDSA ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ನೆಕ್ಸ್ಟ್ ಇದು ಕಂಪ್ನಿದು ಪ್ಯಾನ್ ಕಾರ್ಡು ನೀವು ನೋಡ್ಕೋಬೋದು. ಇವಾಗ ನಾವು ಕೆಲಸ ಹುಡುಕ್ಬೇಕಂತಂದರೆ ಆಚೆಗಡೆ ಎಲ್ಲ ನೋಡ್ತಾ ಇರ್ತೇವೆ, ನಮ್ಮ ರೆಸ್ಯೂಮ್, ನಮ್ಮ ಡೀಟೇಲ್ಸ್ನ ಕೊಟ್ಟು ಒಳ್ಳೆ ಇನ್ವಿಟೇಷನ್ ಕಾರ್ಡ್ ಅನ್ಸ್ದಂಗೆ ಕೊಟ್ಬಿಟ್ಟು ನಮ್ಮ ಡೀಟೇಲ್ಸ್ನ ಕೊಟ್ಬಿಟ್ಟು ನನಗೆ ಕೆಲಸ ಕೊಡಿ, ನಿಮ್ಮ ಕಂಪ್ನಿ ಉದ್ಧಾರ ಮಾಡ್ತೀನಿ, ಕೊಡಿ ಅಂತ ಹೋಗ್ತೀವಿ. ಬಟ್ ಇಲ್ಲಿ ಹೆಂಗಪ್ಪ ಅಂತಂದರೆ, ನೀವು ಬನ್ನಿ ನಾನು ಬೆಳೆಸ್ತೀನಿ, ನನ್ನ ಡೀಟೇಲ್ಸ್ನ ನಿಮ್ಗೆ ಕೊಡ್ತೀನಿ, ಬನ್ನಿ ಅಂತ ಕಂಪ್ನಿದು ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟಿದೆ. ಸೊ ನೆಕ್ಸ್ಟ್ ಇಲ್ಲಿ ಇವಾಗ ನೀವು ಆಚೆ ಕೆಲಸ ಮಾಡ್ತೀರಾ, ಆ್ಯಕ್ಚುಲಿ ಒಂದು 4 ಥರ ಬೆನಿಫಿಟ್ ಕೊಡ್ಬೋದು ನನಗೆ ಗೊತ್ತಿರೋ ಪ್ರಕಾರ. ಲೈಕ್ ಯಾವುದೇದಂತಂದರೆ ಸ್ಯಾಲ್ರಿ ಇನ್ಸೆಂಟಿವ್ ಅಂದರೆ PF ESI ಅಷ್ಟೇ ನಂಗೆ ಗೊತ್ತಿರೋದು. ಸೊ ಇಲ್ಲಿ ಎಷ್ಟು ಥರ ಅಂತಪ್ಪ ಅಂದರೆ ಒಂದು 9 ರಿಂದ 12 ಥರ ಬೆನಿಫಿಟ್ಸ್ ಕೊಡ್ತಾ ಹೋಗ್ತಾರೆ. ಯಾವುದ್ಯಾವುದಪ್ಪ ಅಂತಂದರೆ ರಿಟೇಲ್ ಇನ್ಕಮು, ಸೇಲ್ಸ್ ಟರ್ನ್ ಓವರ್ ಬೋನಸ್ಸು, ರ್ಯಾಂಕ್ ಇನ್ಕಮು, ಪರ್ಫಾರ್ಮೆನ್ಸ್ ಬೋನಸ್ಸು, ಲಾಯಲಿಟಿ ಬೋನಸ್ ಮತ್ತು ಓವರ್ ರೈಡಿಂಗ್ ಇನ್ಕಮು. ರಾಯಲಿಟಿ ಬೋನಸ್ ಅದು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ನೆಕ್ಸ್ಟು ಫ್ರೀ ಆಫ್ ಕಾಸ್ಟಲ್ಲಿ ಫಾರಿನ್ ಟ್ರಿಪ್ಸ್ ಕೂಡ ಸಿಗ್ತಾ ಹೋಗುತ್ತೆ. ನೆಕ್ಸ್ಟು ರೆಕಗ್ನೈಸೇಷನ್ ಅವಾರ್ಡ್ಸ್, ರಿವಾರ್ಡ್ಸು ಮತ್ತು ನಾಮಿನೇಷನ್ ಫೆಸಿಲಿಟಿ. ಇದ್ರ ಬಗ್ಗೆ ಹೇಳಲೇಬೇಕು. ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ನಾಮಿನೇಷನ್ ಅಂತಂದರೆ 3 ಜನರೇಷನ್ ಆಫ್ ನಾಮಿನೇಷನ್ ಫೆಸಿಲಿಟಿ ಸಿಗುತ್ತೆ. ಲೈಕ್ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಫ್ಯೂಚರಲ್ಲಿ ಒಂದು 10 lakhs ಅರ್ನ್ ಮಾಡಿ ನನಗೇನೋ ಆಗೋಯ್ತು ತಿರ್ಕೊಂಡ್ಬಿಟ್ಟೆ.
ಸೊ ನಾನು ಯಾರು ನಾಮಿನಿ ಕೊಟ್ಟಿರ್ತೀನಿ ಅವ್ರಿಗೆ ವಿತಿನ್ 24 ಅವರ್ಸಲ್ಲಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಾನು ಯಾವ ಪೊಸಿಷನಲ್ಲಿದೆ, ನಾನು ಯಾವ ಥರ ಇನ್ಕಮ್ ತಗೋತಿದ್ದೆ, ನೆಕ್ಸ್ಟ್ ಅದಾದಮೇಲೆ ಅದು ಡಬಲ್ ತ್ರಿಬಲ್ ಆಗ್ತಾನೆ ಹೋಗುತ್ತೆ. ಸೊ ಅವ್ರಿಗೂ ಏನಾದರೂ ಆಯ್ತಂದ್ರೆ ಅವ್ರು ನೆಕ್ಸ್ಟ್ ಜನ್ರೇಷನ್ಗೆ ಅವ್ರನ್ನ ನಾಮಿನಿ ಯಾರು ಕೊಟ್ಟಿರ್ತಾರೆ ಸೊ ಅವ್ರಿಗಿದು ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಿದೆಯಲ್ಲ, ನಾನು ಏನು ಮಾಡಬೇಕು, ಇಲ್ಲಿ ಕ್ಯೂರಿಯಾಸಿಟಿ ಬರುತ್ತೆ ಅಲ್ವಾ. ಸೊ ಇಷ್ಟೇ ಮಾಡ್ಬೇಕು. ನಿಮ್ಮ ಹೆಸರು ಸರ್? ಅನಿಲ್ ಅಲ್ವಾ. ಸೊ ಇಲ್ಲಿ ನೀವು ಅನಿಲ್ ಇರ್ತೀರಾ. ಅನಿಲ್ ಲೈಫಲ್ಲಿ ಒಂದು ಸತಿ ನೀವಿಷ್ಟು ಪ್ರಾಡಕ್ಟ್ಸ್ ಏನು ನೋಡಿದ್ವಿ ಅಲ್ವಾ, ಸೊ ಅದನ್ನು 10,000 ಕೊಟ್ಟು ನೀವು ಬೈ ಮಾಡ್ತೀರಾ. ಬೈ ಮಾಡಿ ನೀವು ಯೂಸ್ ಮಾಡ್ತೀರಾ. ಯೂಸ್ ಮಾಡಾದ್ಮೇಲೆ ನೀವು ಫೀಲ್ ಮಾಡಿ ಬಂದಿರೋ ರಿಸಲ್ಟ್ನ ಒಂದಿಬ್ರು ಯಾರು ನಿಮಗೆ ಕ್ಲೋಸ್ ಇರ್ತಾರೆ, ಯಾರು ನಿಮ್ಮ ಮಾತಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಇಬ್ರು ಫ್ರೆಂಡ್ಸ್ಗೆ ನೀವು ಹೇಳ್ತೀರಾ. ಇವಾಗ ಎಕ್ಸಾಂಪಲ್ ನೀವು ಒಂದು ಯಾವುದೋ ಶರ್ಟ್ ತೊಗೊಂಡ್ರಿ ಅನ್ಕೊಳ್ಳಿ, ಅದು ಚೆನ್ನಾಗಿದ್ರೆ ನಿಮ್ಮ ಇಬ್ರು ಫ್ರೆಂಡ್ಸ್ಗೆ ಹೇಳಲ್ವಾ, ಚೆನ್ನಾಗಿದೆ ಬಾ ಮಗ ಹೋಗಿ ತೊಗೊಬಂದ್ಬಿಡೋಣ, ಈ ಫ್ರೀ ಇದ್ರೆ ನೀವು ಕೊಡ್ಸ್ಕೊಂಡೇ ಬಂದ್ಬಿಡ್ತೀರಾ. ಸೊ ನಿಮ್ಗೆ ಅಂಗಡಿ ಓನರ್ ಏನಾದರೂ ಬೆನಿಫಿಟ್ ಕೊಡ್ತಾರೆ, ನನ್ನ ಅಂಗಡಿಗೆ ಕಸ್ಟಮರ್ ಕರ್ಕೊಬಂದ್ರೆ ಇವರು ಬೆನಿಫಿಟ್ ಕೊಡೋಣ ಅಂತ ಏನಾದರೂ ಕೊಡ್ತಾರೆ. ಸೊ ಅಲ್ಲಿ ಏನು ಬೆನಿಫಿಟ್ ಸಿಗಲ್ಲ, ಅದೇ ಕೆಲಸನ ಇಲ್ಲಿ ಮಾಡೋದ್ರಿಂದ ನಾವು ಬೆನಿಫಿಟ್ನ ಅರ್ನ್ ಮಾಡ್ತಾ ಹೋಗ್ಬೋದು. ಸೊ ಆ ಇಬ್ಬರು ಫ್ರೆಂಡ್ಸ್ಗೆ ನಾವು ಹೇಳೋ ಮುಖಾಂತರ ಸೊ ಅವರು ಸೇಮ್ ಕೆಲಸ ಮಾಡ್ತಾರೆ. ನೀವೇನು ಮಾಡ್ತೀರಿ, 10,000ಗೆ ಅವರು ಕೂಡ ಬೈ ಮಾಡ್ತಾರೆ. ಸೊ ಅವರು ಕೂಡ ಅವ್ರ ಮನೆಗೆ ಬೈ ಮಾಡಿಕೊಂಡು ಯೂಸ್ ಮಾಡಿ ಫೀಲ್ ಮಾಡ್ತಾರೆ. ಸೊ ಅವರು ಬೈ ಮಾಡಿದಾಗ ನಿಮಗೆ 12% ಇನ್ಸೆಂಟಿವ್ ಅಂತ ಕನ್ಸಿಡರ್ ಮಾಡಿ ಒಂದು ವಾರದ ಇನ್ಕಮು 1,200 ಬರುತ್ತೆ. ಸೊ ನೀವಿಬ್ರನ್ನ ಅಂದರೆ ಲಾಗಿನ್ ಮಾಡಿಸಿದ್ರೆ ಅವ್ರು ಸುಮ್ಮನೆ ಇರ್ತಾರಾ? ಇಲ್ಲ, ನನಗೂ ರಿಸಲ್ಟ್ ಚೆನ್ನಾಗಿ ಬಂದಿದೆ, ನಾನು ಇಬ್ರಿಗೆ ಹೇಳ್ತೀನಿ ಅಂತ. ಸೊ ಆ ಥರ ಟೀಮ್ ದೊಡ್ಡ, ಅಲ್ಲಿ ನಿಮ್ಮ ಕೆಲಸ ಏನಿರಲ್ಲ, ಇವರಿಬ್ರಿಗೆ ಗೈಡ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಹೋಗೋದಷ್ಟೇ. ಸೊ ಹಂಗೆ ಟೀಮ್ ದೊಡ್ಡದಾಗ್ತಾ ಲಾಸ್ಟ್ ನಾನು ಇಲ್ಲಿ ಎಷ್ಟಪ್ಪ ತೊಗೋಬೋದು ಅಂತಂದರೆ ಒಂದು ವಾರಕ್ಕೆ 17,50,000 ಮತ್ತು 17,50,000 BV ಮ್ಯಾಚ್ ಮಾಡಿದ್ರೆ ಮುಖಾಂತರ ಒಂದು ವಾರಕ್ಕೆ 2,10,000 ಅರ್ನ್ ಮಾಡ್ಬೋದು. ಒಂದು ವಾರಕ್ಕೆ 2,10,000 ಅಂದರೆ 1 ಮಂತ್ಗೆ ಎಷ್ಟಾಯಿತು, 8,40,000. ಸೊ ಇಷ್ಟು ತಗೊಳ್ಳೋರು ಇದ್ದಾರಾ ಅಂತಂದರೆ ಕರ್ನಾಟಕದಲ್ಲಿ 7-8 ಸಾವಿರ ಜನ ಇದ್ದಾರೆ. ಸೊ ಅದರಲ್ಲಿ ನಮಗೂ ಕೂಡ ಒಬ್ಬರು ಗ್ರೇಟ್ ಲೀಡರ್ ಇದ್ದಾರೆ, ವೈ.ವಿ. ರವೀಂದ್ರ ಸರ್ ಅಂತ. ಸೊ ಅವರು ಕೂಡ ಮಂತ್ಲಿ 12 to 14 lakhs ಅರ್ನ್ ಮಾಡ್ತಾರೆ. ಸೊ ನೀವು ಇಲ್ಲಿ ಬಂದರೆ ಅವ್ರನ್ನ ಕೂಡ ನೀವು ಅವರಿಂದ ಟ್ರೈನಿಂಗ್ ಕೂಡ ತಗೋಬೋದು. ನೆಕ್ಸ್ಟು ಇಲ್ಲಿ ಇಷ್ಟು ದುಡ್ಡು ಹೆಂಗೆ ಬರುತ್ತೆ ನಿಮ್ಮ ಕಂಪ್ನಿಗೆ, ಎಲ್ಲಿಂದ ಕೊಡ್ತಾರೆ, ಯಾರು ಕೊಡ್ತಾರೆ ಅಂತಂದರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು ಟ್ರೆಡಿಷ್ನಲ್ ಮಾರ್ಕೆಟಿಂಗ್ ಅಂತಂದರೆ ಇವಾಗ ಏನು ರನ್ ಆಗ್ತಿದೆ, ನಮ್ಮ ತಾತ ಮುತ್ತಾತ ಕಾಲದಿಂದನೂ ರನ್ ಆಗ್ತಾಯಿರೋ ಮಾರ್ಕೆಟಿಂಗ್ ಟ್ರೆಡಿಷ್ನಲ್ ಮಾರ್ಕೆಟಿಂಗು. ಇವಾಗ ಲೈಕ್ ಒಂದು ಸೋಪ್, ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಸರ್? ಎಷ್ಟಿರುತ್ತೆ ಅದು ಕಾಸ್ಟು? 40 ಅಂದರೆ 50 ತೊಗೊಳ್ಳೋಣ. ಸೊ ಮ್ಯಾನುಫ್ಯಾಕ್ಚರಿಂಗ್ ಆಗೋಕ್ಕೆ ಅಷ್ಟು ಖರ್ಚಾಗಿರತ್ತಾ? ಇಲ್ಲ, ಒಂದು 5 rupees ಖರ್ಚಾಗಿರುತ್ತೆ. ನಿಮ್ಮ ಕೈಗೆ ಬರೋಷ್ಟರಲ್ಲಿ 50 rupees ಆಗಿರುತ್ತೆ. ಸೊ ನೀವೆಲ್ಲಿ ತಗೋತೀರಾ? ರಿಟೇಲ್ ಅಂದರೆ ಅಕ್ಕಪಕ್ಕ ಶಾಪ್, ಅದನ್ನು ರಿಟೇಲ್ ಶಾಪ್ ಅಂತ ಕರಿತೀವಿ. ರಿಟೇಲ್ ಶಾಪ್ಗೆ ಎಲ್ಲಿ ಬರುತ್ತೆ? ಡಿಸ್ಟ್ರಿಬ್ಯೂಟರ್ಸು, ಅವ್ರಿಗೆ ಹೋಲ್ಸೇಲರು, ಸ್ಟಾಕಿಸ್ಟು, ಸೂಪರ್ ಸ್ಟಾಕಿಸ್ಟು, ಸೇಲ್ ಆಫ್ ಏಜೆಂಟು, ಮ್ಯಾನುಫ್ಯಾಕ್ಚರ್. ಸೊ 5 ರೂಪಾಯಿಗೆ ತಯಾರಕ್ಕೆ ಆಗೋ ತನಕ ಸೋಪು ಇಲ್ಲಿಗೆ ಬರೋಷ್ಟರಲ್ಲಿ 50 ರೂಪಾಯಿ. ಸೊ ನಮಗೆ ಸೋಪ್ನ ಮುಖಕ್ಕೆ ಹಚ್ಚಬೇಕು ಅಂತ ಅಂದರೆ ಹೇಳ್ಕೊಡೋರು ಯಾರು? ಅಡ್ವರ್ಟೈಸ್ಮೆಂಟ್ಗೆ ನಿಮ್ಮನ್ನ ಕರ್ಕೋತಾರ? ಇಲ್ಲ, ಸೆಲೆಬ್ರಿಟೀಸ್ ನೇಮ್ ಆ್ಯಂಡ್ ಫೇಮ್ ಮಾಡಿರೋಂದ್ರೆ ಬರಬೇಕು ಅಲ್ವಾ. ಸೊ ಏನು 5 ರೂಪಾಯಿ ಏನು ಇಲ್ಲಿ 45 rupees ವೇಸ್ಟ್ ಆಗ್ತಾ ಇದೆಯಲ್ಲ, ಅದನ್ನು ಇವ್ರು ತಿಂತಾ ಇದ್ದಾರೆ, ಮಧ್ಯವರ್ತಿಗಳು ಅಂತ ಕರಿತೀವಿ, ಮೀಡಿಯೇಟರ್ಸ್ ಅಂತ ಕರಿತೀವಿ, ದಲ್ಲಾಳಿಗಳು. ಸೊ ಇದಕ್ಕೆ ಆಪೋಸಿಟ್ ಆಗಿ ಏನು 45 rupees ವೇಸ್ಟ್ ಆಗ್ತಿದೆ ಅಲ್ವಾ, ಸೊ ಇವ್ರು ತಿಂತಿದಾರಲ್ವಾ, ಇದಕ್ಕೆ ಆಪೋಸಿಟ್ ಆಗಿ ತದ್ವಿರುದ್ಧವಾಗಿ ಬಂದಿರೋದೇ ಡೈರೆಕ್ಟ್ ಸೆಲ್ಲಿಂಗ್ ಅಂತಂದರೆ ಸೇಮ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಸೇಮ್ 5 ರೂಪಾಯಿ, ಸೇಮ್ 50 ರೂಪಾಯಿ. ಇಲ್ಲಿ ಮಧ್ಯದಲ್ಲಿ ಇವ್ರನ್ನೆಲ್ಲ ತೆಗ್ದಾಕ್ಬಿಡ್ತೀವಿ. ಇಲ್ಲಿ ಯಾರೆಲ್ಲ ನಿಂತು ವರ್ಕ್ ಮಾಡ್ತಿದ್ದಾರೆ ಸೊ ಅವ್ರಿಗೆ ಬರೋಂಥ ವಾರ ಇನ್ಕಮ್ ಇದು. ಸೊ ಇಷ್ಟು ಪ್ಲ್ಯಾನು. ಸೊ ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಇವಾಗ ಸ್ಟೂಡೆಂಟ್ ಆಗಿ ನಾನು ಲೈಕ್